ಮಾರ್ನಿಂಗ್ ಗೆಳೆಯರೇ, ನಮಸ್ಕಾರ. ಗುಡ್ ಮಾರ್ನಿಂಗ್. ಏನು ಸಮಾಚಾರ? ಏನು ಮಾಡ್ತಾಯಿದ್ರಿ? ಎಲ್ಲರೂ ಮಲಗಿದ್ದೀರ ಅನಿಸುತ್ತೆ. ಇನ್ನೂ ಸ್ವಲ್ಪ ಜನ ಮಲಗಿರಬೇಕು, ಒಂದು ಸ್ವಲ್ಪ ಜನ ಎದ್ದಿರಬೇಕು. ನಾನು ಎದ್ದುಬಿಟ್ಟು ಬಂದಿದ್ದೀನಿ, ದೇವಸ್ಥಾನಕ್ಕೆ ಬಂದಿದ್ದೀನಿ. ಬೆಳಗ್ಗೆ ಸ್ವಲ್ಪ ಯೋಗ ಎಲ್ಲ ಮಾಡಿ ಇಲ್ಲಿ ನಮ್ಮ ಗೆಳೆಯರೆಲ್ಲ ಇಲ್ಲೇ ಯೋಗ ಮಾಡ್ತಾಯಿದ್ರು. ದೇವಸ್ಥಾನದಲ್ಲಿ ಪೂಜೆ ಮಾಡಿಬಿಟ್ಟು ಹಾಗೆ ಕೂತಿದ್ರು. ಮೆಸೇಜ್ ಹಾಕಿದ್ರು, ಎಲ್ಲಿದ್ದೀರಾ ಬನ್ನಿ, ಬಾಪ ಈ ಕಡೆ ದೇವಸ್ಥಾನ ಕಡೆ ಬಾ ಅಂತೇಳಿ ಕಾಲ್ ಹಾಕಿದ್ರು. ಸೊ ದೇವಸ್ಥಾನ ಕಡೆ ಬಂದಿದ್ದೀನಿ, ನೋಡ್ತಾ ಇರ್ಬೋದು. ಬನ್ನಿ ನೋಡೋಣ ಇವತ್ತಿನ ದಿವಸ ಹೇಗಿರುತ್ತೆ, ಏನಾಗುತ್ತೆ ನೋಡೋಣ. ಬಸವ ಕಲ್ಯಾಣ ಬಂದಿದ್ವಿ, ಫ್ರೆಂಡ್ ಜೊತೆ ಬಂದಿದ್ದೀನಿ. ಹಾಗೆ ಮಾರ್ನಿಂಗ್ ಸ್ವಲ್ಪ ಕೆಲಸ ಇತ್ತು ನನ್ನ ಫ್ರೆಂಡಿಂದು, ಸೊ ಅವನ ಜೊತೆ ಬಂದಿದ್ದೆ. ನೋಡ್ತಾ ಇರ್ಬೋದು, ಎಳ್ನೀರು ಕುಡಿತಾ ಇದ್ದೀವಿ. ತುಂಬ ಆಯಾಸ ಆಗಿತ್ತು. ಎಳ್ನೀರು ಹೆಲ್ತ್ಗೆ ಒಳ್ಳೇದಲ್ವಾ, ಸೊ ಹಾಗಾಗಿ ಎಳ್ನೀರು ಕುಡಿತಾ ಇದ್ದೀವಿ. ನೋಡ್ತಾ ಇದ್ದೀವಿ. ಅವ್ನು ನನ್ನ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್ ಅವನು, ವಿಕ್ಕಿ ಅಂತ. ಇವನು ನನ್ನ ಬೆಸ್ಟ್ ಫ್ರೆಂಡ್, ಚೈಲ್ಡ್ಹುಡ್ಡೇ. ಇಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸು. ನೋಡ್ತಾ ಇರ್ಬೋದು, ಎಳ್ನೀರು ಕುಡಿತಾ ಇದ್ದೀವಿ. ಮತ್ತೆ ಸಿಗೋಣ, ನೆಕ್ಸ್ಟ್ ಏನಾಗುತ್ತೆ, ಏನು ಮಾಡ್ತೀವಿ ಎಲ್ಲ ತಿಳಿಸ್ಕೊಡ್ತೀನಿ ನಿಮಗೆ. ಬನ್ನಿ. ಎಳ್ನೀರು ಕುಡಿದ್ಬಿಟ್ಟು ಹಾಗೆ ಕಾರ್ ವಾಷಿಂಗ್ ಅಂತ ಬಂದ್ವಿ. ನನ್ನ ಫ್ರೆಂಡ್ ಕಾರು ಇದು, ಅವನದು ವಾಷಿಂಗ್ ಮಾಡ್ಕೊಳ್ಳೋದಿದೆ, ಹೋಗಿ ಬರೋಣ ನಡಿ ಅಂತೇಳಿ ಕರ್ಕೊಂಡು ಬಂದ. ಸೊ ವಾಷಿಂಗ್ ಮಾಡಿಕೊಂಡು ಇವಾಗ ಮತ್ತೆ ನೆಕ್ಸ್ಟ್ ಪಯಣ. ಕಡೆಯಿಂದ ಇಲ್ಲಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಇತ್ತು. ಸೊ ಅದೇ ಕಾರಣದಿಂದ ನಾನು ನನ್ನ ಫ್ರೆಂಡು ಮತ್ತೆ ಅಲ್ಲಿಂದ ಬೈಕ್ ತೊಗೊಂಡು, ನನ್ನ ಚೇತಕ್ ತೊಗೊಂಡು ಅಲ್ಲಿಂದ ಹಾಗೆ ದೇವಸ್ಥಾನಕ್ಕೆ ಹೊರಡ್ತಾ ಇದ್ವಿ. ನೋಡ್ತಾ ಇರ್ಬೋದು ನೀವು, ರಸ್ತೆಯಲ್ಲಿ ಬೈಕ್ ಮೇಲೆ ಇದ್ದೀವಿ, ಹೋಗ್ತಾ ಇದ್ದೀವಿ. ಗೋಕುಳ ಸುಕ್ಷೇತ್ರ ಗೋಕುಲ ವೀರಭದ್ರೇಶ್ವರ ಜಾತ್ರಾ ನಡೀತಾ ಇದೆ. ಜಾತ್ರಾ ಮಹೋತ್ಸವಕ್ಕೋಸ್ಕರ ದರ್ಶನ ತೊಗೋಕೊಂಡು ಬಂದಿದ್ದೀವಿ. ತೋರಿಸ್ತೀವಿ ನಿಮಗೆ, ದರ್ಶನ ಮಾಡೋಕ್ಕೆ ಹೋಗ್ತೀವಿ ಇವಾಗ. ಬನ್ನಿ. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಸಾಲ. ವೀರಭದ್ರೇಶ್ವರ ದೇವಸ್ಥಾನ ಬಂದಿದ್ದೀವಿ. ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ. ಜನಗಳೆಲ್ಲ ಕೂತ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ಜನಗಳೆಲ್ಲ ಊಟ ಮಾಡ್ತಾ ಇದ್ದಾರೆ. ಜಾತ್ರಾ ಮಹೋತ್ಸವ ಇದೆ, ಆ ಕಾರಣ ಜಾತ್ರಾ ಮಹೋತ್ಸವದಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಡೆ ಜನಗಳು, ಈ ಕಡೆ ಜನಗಳು. ಏನು ಮಾಡೋದು, ಜಾತ್ರೆ ಅಂತೂ ತೆಂಗು ಹೊಡೆದ್ವಿ, ಬಟ್ ಕರ್ಪೂರದಿಂದ ಕರ್ಪೂರ ಬೆಳಗ್ಗೆ ಕೊಟ್ಟಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಹೋಗ್ತಾ ಇರೋದು, ಹುಡುಗರೆಲ್ಲ ಊಟ ಮಾಡ್ತಾಯಿದ್ದಾರೆ. ಬನ್ನಿ ಸಿಗೋಣ. ದೇವಸ್ಥಾನದಿಂದ ಜಸ್ಟ್ ಇವಾಗ ತಾನೇ ಬಂದ್ವಿ. ಅಲ್ಲಿಂದ ತೇರಿದೆ, ತೇರಿಗೆ ಒಂದು ನಮಸ್ಕಾರ ಮಾಡೋಣ ಅಂತ ತೇರ್ ಹತ್ರ ಬಂದ್ವಿ. ನೋಡ್ತಾ ಇರ್ಬೋದು ತೇರು ಹೇಗಿದೆ, ಫುಲ್ಲು ಅಲಂಕಾರ ಮಾಡಿದ್ದಾರೆ ತೇರಿಗೆ. ಇಲ್ಲಿಂದ ನೋಡಬೇಕು ಮತ್ತೆ ಇವಾಗ ತೇರಿನ್ನು ಇವತ್ತು ನಾಳೆ 19 ಡೇಟಿಗೆ ತೇರಿರುತ್ತೆ. ಅವತ್ತಿನ ದಿನ ಬಂದು ಮತ್ತೆ ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಈ ಕಡೆ ಇದೆಲ್ಲ ಫುಲ್ಲು ದೇವಸ್ಥಾನದ ಜಾಗ. ಇದೆಷ್ಟು ಜಾಗ ಇದೆ ಅಲ್ವಾ, ಇದೆಲ್ಲ ಜಾಗ ದೇವಸ್ಥಾನ ಕಡೆಯಿಂದ. ಬನ್ನಿ ನೋಡೋಣ. ನೋಡ್ತಾ ಇರ್ಬೋದು, ಇದೆಲ್ಲ ಫುಲ್ ದೇವಸ್ಥಾನ ಕಡೆಯಿಂದ ಜಾತ್ರೆ ಇದೆ. ಪ್ಲೇಸ್ ಎಲ್ಲ ದೇವಸ್ಥಾನ ಕಡೆಯಿಂದನೇ ಇದೆ. ಅಲ್ಲಿ ನೋಡ್ತಾ ಇರ್ಬೋದು, ಏನೇನೋ ಸ್ವಲ್ಪ ಜಾತ್ರೆ ಇದೆ ಅಲ್ವಾ, ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಅರೇಂಜ್ಮೆಂಟ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಟೆಂಟ್ ಹಾಕಿದ್ದಾರೆ. ಟೆಂಟ್ ಹಾಕ್ಬಿಟ್ಟು ಆಮೇಲೆ ಅದೇನು ಪ್ಲೇಸ್ ಕಾಣಿಸ್ತಾ ಇದಲ್ಲ, ಅಲ್ಲಿ ಅದೇನು ಪ್ಲೇಸಲ್ಲಿ ಕಾಣಿಸ್ತಾ ಇದಲ್ಲ, ಅದು ಅಗ್ಗಿ ತುಳಿಯೋ ಪ್ಲೇಸು ಜಾಗ. ಅಲ್ಲಿ ಜನಗಳೆಲ್ಲ ಹೋಗಿ ಲೈಕ್ ಕಟ್ಟಿಗೆ ಎಲ್ಲ ಹಾಕಿ ಅಲ್ಲಿ ಅಗ್ಗಿ ತುಳಿಯೋದು ಆ ಜಾಗ. ಒಂದು ಸ್ವಲ್ಪ ಏನೋ ಸ್ವಲ್ಪ ಜೂಮ್ ಮಾಡ್ತಾರೆ. ನೋಡ್ತಾ ಇರ್ಬೋದು ನೋಡಿ ಹೇಗಿದೆ. ಅದು ಸಹ ದೇವಸ್ಥಾನ ಕಡೆಯೇ ಇರ್ಬೋದು ಅಂತ ಅನಿಸ್ತಾ ಇದೆ. ನಾನು ಅಲ್ಲಿ ಹೋಗಿಲ್ಲ. ಇದು ಹೊಸದಾಗಿ ಕಟ್ಟಿದ್ದಾರೆ, ಗೊತ್ತಿಲ್ಲ, ಮೋಸ್ಟ್ಲಿ ಅದೇ ಇರ್ಬೋದು. ನೋಡ್ತಾ ಇರ್ಬೋದು, ಅಲ್ಲಲ್ಲಿ ಸ್ವಲ್ಪ ಹುಡುಗರೆಲ್ಲ ಕೂತ್ಕೊಂಡಿದ್ದಾರೆ. ಎಲ್ಲ ದೇವಸ್ಥಾನ ಕಡೆಯಲ್ಲೇ ಹೊಲ ಇದೆ. ಬನ್ನಿ ಮತ್ತೆ ನೋಡೋಣ. ಅಲ್ಲಿಂದ ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ, ಬೈಕ್ ಮೇಲೆ ಇದ್ದೀವಿ. ನೋಡ್ತಾ ಇರ್ಬೋದು, ನಾನು ನನ್ನ ಫ್ರೆಂಡ್ ಬಂದಿದ್ವಿ. ಬರ್ತಿದ್ದೀನಿ ನೋಡಿ ನಡೀತು ನೋಡ್ರಿ, ಹೋಗ್ತಾ ಇದ್ದೀವಿ. ಬನ್ನಿ ಸಿಗೋಣ, ಮತ್ತೆ ನೋಡೋಣ ಮುಂದೆ ಏನಾಗುತ್ತೋ. ಇವತ್ತಿನ ದಿವಸ ಇನ್ನೂ ಏನೇನಾಗುತ್ತೋ ಏನೇನಿಲ್ಲ ಗೊತ್ತಿಲ್ಲ. ದೇವರ ಒಂದು ಸನ್ನಿಧಿಯಲ್ಲಿ ಬಂದು ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದೀವಿ. ಬೈಕ್ ಮೇಲೆ ಇದ್ದೀವಿ ಇವಾಗ.
ದೇವಸ್ಥಾನದಿಂದ ಬಂದ್ವಿ, ಹೊಲ ಕಡೆ ಬಂದಿದ್ದೀನಿ. ಸ್ವಲ್ಪ ಹೊಲ ಹೇಗಿದೆ ನೋಡ್ಕೊಳ್ಳೋಣ. ಸುಮಾರು ಒಂದು 2-3 ದಿವಸ ಆಯಿತು ಬರಲೇ ಇರಲಿಲ್ಲ. ಸೊ ಒಂದು ರೌಂಡ್ ಹೋಗ್ಕೊಂಡು ಬರೋಣ, ಏನೇನಿದೆ ಹೊಲದಲ್ಲಿ, ಏನು ಸಮಾಚಾರ ಅಂತ ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಹೊಲ ಕಾಣಿಸ್ತಾ ಇದೆ ನಿಮಗೆ. ಬೆಳೆ ಎಲ್ಲ ಚೆನ್ನಾಗಿದೆ. ಇನ್ನೂ ರಾಶಿ ಆಗೋಕ್ಕೆ ಇನ್ನೂ ಒಂದು 15-20-25 ದಿವಸ ಬೇಕು ರಾಶಿ ಮಾಡೋಕ್ಕೆ. ತೊಂದರೆ ಇಲ್ಲ, ಏನಾದರೂ ಮಾಡಬೇಕಲ್ವಾ, ಹಾಗೆ ಇರೋಕ್ಕೂ ಆಗಲ್ಲ. ರಾಶಿ ಅಂತೂ ಮಾಡಲೇಬೇಕು. ಬನ್ನಿ, ಮತ್ತು ಇನ್ನೇನು ಸಮಾಚಾರ, ನಿಮ್ದೇನು ಸಮಾಚಾರ, ಏನು ನಡೀತಾ ಇದೆ, ಜನಗಳದೆಲ್ಲ ಹೇಗಿದ್ದೀರಿ? ಎಲ್ಲರೂ ಕೆಲಸದ ಮೇಲೆ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ತೊಂದರೆ ಇಲ್ಲ. ಜೇನು ನೋಡ್ತಾ ಇರ್ಬೋದು. ನಾವು ಹೊಲ ಕಡೆ ಸುತ್ತಾಡ್ಕೊಂಡು ಹೋಗುವಾಗ ಕಲ್ಲಿಗೆ ಒಂದು ಜೇನು ಅಂಟ್ಕೊಂಡಿರೋದು ಗೊತ್ತಾಯಿತು. ನೋಡ್ತಾ ಇರ್ಬೋದು ಹೇಗಿದೆ ನೋಡಿ, ಯಾವ ಥರ ಇದೆ ಅಂತ. ಇಲ್ಲಿ ಕಲ್ಲಲ್ಲಿದೆ, ಕಲ್ಲಲ್ಲಿಯೂ ಸಹ ಜೇನಿರುತ್ತೆ ನೋಡಿ. ನೀವು ನೋಡಿದ್ರ, ಕಲ್ಜೇನು ನೋಡಿದ್ರ? ಇದನ್ನು ಕಲ್ಜೇನು ಅಂತಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಬನ್ನಿ, ಇದನ್ನು ಇವಾಗ ಸ್ವಾಹ ಮಾಡಿಬಿಡೋಣ. ನೋಡ್ತಾ ಇರ್ಬೋದು, ಜೇನು ತಗೋತಾ ಇದ್ದೀವಿ. ಬಂತು ಬರ್ತಾ ಇದೆ. ಇಲ್ಲಿ ನೋಡಿ, ಯಪ್ಪ ನೊಣಗಳು, ಹನಿ ಬೀಸ್ ನೋಡಿ ಯಾವ ಥರ ಇವೆ ಅಂತ. ಯಪ್ಪ ಸೊ ನೋಡಿ, ಇಂಥ ಇದರಲ್ಲಿ ತಗೋತಾ ಇದ್ದಾರೆ ಅರ್ಜುನ್ ಬಿಡಬೇಡಿ, ತಗೊಳ್ಳಿ. ನೋಡ್ತಾ ಇವೆ, ಇಲ್ಲಿ ನೋಡಿ ಫುಲ್ಲು ತಲೆ ಮೇಲೆ ಸುತ್ತಾ ಇವೆ. ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ ನೊಣಗಳಿದಾವಂತೆ. ಇನ್ನು ಬಿಡ್ತಾ ಇಲ್ಲ, ಅದನ್ನು ಬಿಡ್ತಾ ಇಲ್ಲ, ಹಾಗೆ ಎಬ್ಬಿಸ್ತಾ ಇದ್ದಾರೆ. ಬನ್ನಿ ನೋಡೋಣ ಏನಾಗುತ್ತೆ. ಹರಸಾಹಸ ಮಾಡ್ತಾಯಿದ್ದೀವಿ ಜೇನಿಗೋಸ್ಕರ, ಅದನ್ನು ಮಾತ್ರ ಬಿಡ್ತಾ ಇಲ್ಲ ಜೇನಿಗೆ. ನೋಡಿ ಅಪ್ಪ, ಬಂತ್ರಿ ತೆಗೆದಿದ್ದಾರೆ ನೋಡಿ ಯಾವ ಥರ ಇವೆ ಜೇನುಗಳು.